ನಾನು ಅದಕ್ಕೆ ಕುಮಾರಸ್ವಾಮಿ ಅವರು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಇದಾದಾಗ ಟೌನ್ಶಿಪ್ಪನ್ನು ಮಾಡಬೇಕು ಅನ್ನೋ ಯೋಚನೆ ಮಾಡಿದರು. ಅದಾದಮೇಲೆ ಸಾಧಕ ಬಾಧಕಗಳು ನೋಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ಬೇಡ ಅಂತ ಹೇಳಿ ಎರಡನೇ ಸಾರಿಗೆ ಬಂದ ಮೇಲೆ ಅದ್ರ ಬಗ್ಗೆ ಮಾಡಲಿಲ್ಲ. ಅದಾದಮೇಲೆ ಎಲ್ಲ ಒಂದು ಕಡೆ ಇವರು ಒಬ್ಬರಿಗೊಬ್ರಿಗೆ ಹಟ್ಟಿಗೆ ಬಿದ್ದು ಇದು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವಾಂಶ ನೋಡಿ. ನೀವೇನಾದರೂ ಮಾಡಬೇಕಂದ್ರೆ ಅಲ್ಲಿರ್ತಕ್ಕಂಥ ಬೈರಮಂಗಲದ ಕೆರೆಗೆ ಬೆಂಗಳೂರು ನಗರದ ಕೊಳಚೆ ನೀರು ಹೋಯ್ತದೆ. ಇದು 50, 60, 70 ವರ್ಷದ ಹೋಗಿ ಆ ಭಾಗದಲ್ಲಿ ಈ ಟೊಯೋಟಾ, ಕಿರ್ಲಕ್ಸ್ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ. ಅಲ್ಲಿ ಎಷ್ಟು ಮಟ್ಟಿಗೆ ಅದು ನೈರ್ಮಲ್ಯ ಹಾಳಾಗ್ತದೆ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿ. ಅದನ್ನೇ ನೀವು ಇನ್ನೊಂದು 10 ಕಿಲೋಮೀಟ್ರ್ ಮುಂದಕ್ಕೆ ಉಪನಗರಗಳನ್ನ ಮಾಡೋದು. ಈ ಸ್ಯಾಟಲೈಟ್ ಟೌನ್ಗಳಿಗೆ ಈಗಾಗಲೇ ನಾವು ಎಲ್ಲಿಂದ ಎಲ್ಲಿವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ, ಸಬರ್ಬನ್ ಬರ್ತಾ ಇದೆ, ಮತ್ತು ಬೇರೆ ಬೇರೆ ರಿಂಗ್ ರೋಡ್ಗಳು ಬರ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದೀವಿ. ಒಂದು ಅಲ್ಲಿ ಜೀವನಕ್ಕೆ ದಾರಿ ಇಲ್ಲದೇ ಇರ್ತಕ್ಕಂಥ ಬಹುತೇಕ ಸಹಸ್ರಾರು ಕುಟುಂಬಗಳು ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಬೀದಿಗೆ ಬಂದಾಗ ರೈತರನ್ನು ಹಿಂಸೆ ಕೊಡ್ತಕ್ಕಂಥದ್ದಾಗಲಿ ರೈತರಿಗೆ ಅನಾನುಕೂಲ ಮಾಡ್ತಕ್ಕಂಥದ್ದಾಗಲಿ ಒಳ್ಳೆಯದಲ್ಲ. ಅದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಅನಾನುಕೂಲ ಆಗ್ತದೆ. ನಾನು ಮತ್ತೊಮ್ಮೆ ನಿನ್ನೆನೂ ಕೂಡ ವಿನಂತಿ ಮಾಡಿದ್ದೀನಿ. ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಅಲ್ಲ, ಒಬ್ಬ ತುಮಕೂರಿನ ಲೋಕಸಭಾ ಸದಸ್ಯನಾಗಿಯೂ ಅಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಯಾರಿಗೆ ಯಾವುದೂ ಶಾಶ್ವತ ಅಲ್ಲ. ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಆ ಯೋಜನೆಗಳನ್ನು ಮಾಡ್ತಕ್ಕಂಥ ಪ್ರದೇಶವನ್ನು ಯಾರು ಕೊಡ್ತಾರೆ ರೈತರು, ಅವರ ಮನಸ್ಸಿನಲ್ಲೂ ಕೂಡ ಎಲ್ಲ ಒಂದು ಕಡೆ ನೋವನ್ನು ಮಾಡ್ತಕ್ಕಂಥ ಸಮಂಜಸ ಅಲ್ಲ. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅದನ್ನು ಇನ್ನೊಂದು 10-20 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ. ನಿಜ ಬೆಳೀತಾ ಇದೆ ಬೆಂಗಳೂರು. ನಾಡಪ್ರಭು ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು ಇಡೀ ವಿಶ್ವದ ಭೂಪಟದಲ್ಲಿ ಮೊದಲನೇದಾಗಿದೆ. ಇಂಥ ಬೆಂಗಳೂರಿಗೆ ಕುಮಾರಸ್ವಾಮಿ ಕಾಲದಲ್ಲಿ ಆಗಿದ್ದು ನಾನು ಅದನ್ನೇ ಮಾಡಬೇಕು ಅನ್ನೋದನ್ನು ಬಿಟ್ಟುಬಿಡಿ. ಕುಮಾರಸ್ವಾಮಿಯವರು ಅದಾದಮೇಲೆ ಮನವರಿಕೆ ಆದಮೇಲೆ ಅವ್ರು ದೊಡ್ಡತನವನ್ನು ಪ್ರದರ್ಶನ ಮಾಡಿ ಇದರ ಅವಶ್ಯಕತೆ ಇಲ್ಲ ಅನ್ನೋದನ್ನು ತೀರ್ಮಾನ ಮಾಡಿ ಅವರೇ ಸ್ವತಃ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದಾಗ ಈ ಯೋಜನೆಯನ್ನು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಮಾಡಿದ್ಮೇಲೆ ನೀವು ಅದನ್ನೇ ಎಲ್ಲ ಮುಂದಿಟ್ಕೊಂಡು ಮಾಡೋದು ಒಳ್ಳೆಯದಲ್ಲ. ಶಿವಕುಮಾರ್ ಅವರು ನಿಮಗೂ ಕೂಡ ಲವಲವಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಇಚ್ಛೆ ಇದೆ. ಇದನ್ನು ಮಾಡುವಾಗ ಇದಕ್ಕೋಸ್ಕರ ನೀವು ಟೈಮನ್ನು ವ್ಯಯ ಮಾಡೋದು ಬಿಟ್ಟು ಒಂದು 2,000 ಎಕರೆಯಲ್ಲಿ 1,000 ಎಕರೆಯಲ್ಲಿ 500 ಎಕರೆಯಲ್ಲಿ ಒಂದು ಲೇಔಟ್ ಮಾಡೋದ್ರಿಂದ ಏನೆಲ್ಲವೂ ಕೂಡ ಆಗೋದಿಲ್ಲ. ಒಂದು ಉಪನಗರಗಳ ಅವಶ್ಯಕತೆ ಇದೆ, ಸ್ಯಾಟಲೈಟ್ ಟೌನ್ಗಳ ಅವಶ್ಯಕತೆ ಇದೆ. ಈ ನಗರಗಳಿಗೆ ಆದ್ಯತೆ ಕೊಡುವಾಗ ರೈತರ ಅಲ್ಲಿನ ಭಾಗದ ಜನರ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಅದನ್ನು ದಯವಿಟ್ಟು ಕೈ ಬಿಟ್ಟು ಬೇರೆ ಯೋಜನೆಗಳನ್ನು ಕೈಗೆತ್ಕೊಂಡ್ರೆ ನಿಮಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಏನು ಅನಾವಶ್ಯಕವಾಗಿ ಜನ ಮಾತನಾಡ್ತಾರೆ ಇದಕ್ಕೂ ಕೂಡ ಇಲ್ಲಪ್ಪ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ, ಎಲ್ಲ ಒಂದು ಕಡೆ ಜನರ ಒತ್ತಾಯಕ್ಕೆ ಮಣಿದಿದ್ದಾರೆ. ಈ ಜನರ ಒತ್ತಾಯಕ್ಕೆ ಮಣಿಯೋದಕ್ಕಿಂತ ದೊಡ್ಡತನ ಮತ್ತೊಂದು ಇರೋದಿಲ್ಲ. ಇತಿಹಾಸದಲ್ಲಿ ಉಳ್ಕೋತೀರಾ. ದಯವಿಟ್ಟು ಅದನ್ನು ಕೈ ಬಿಟ್ಟು ಮುಂದಿನ ಯೋಜನೆಗಳಿಗೆ ಸಾಕಷ್ಟಿದೆ. ಒಂದು ಸಾರಿ ನೀವು ಸೂರ್ಯನಗರಕ್ಕೆ ಹೋಗಿ ಬನ್ನಿ. ಎಷ್ಟು ಸಾವಿರಾರು ಎಕರೆ ಮಾಡಿದ್ವಿ, 30,000 ಎಕರೆಗೂ ಮೇಲ್ಪಟ್ಟು ಈಗಾಗಲೇ 1ನೇ ಹಂತದಿಂದ 4ನೇ ಹಂತದವರೆಗೂ ನಾನೇ ಸ್ವತಃ ಮಾಡಿದ್ದೀವಿ. ಅನೇಕ ಯೋಜನೆಗಳನ್ನು ಸುಮಾರು ರೂಪದಲ್ಲಿದ್ದಂಥವನ್ನ ಬಗೆಹರಿಸಿದ್ದೀವಿ. ಇದೆಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದ್ದು ಮತ್ತೆ ಎಲ್ಲ ಒಂದು ಕಡೆ ಹಠಕ್ಕೆ ಬೀಳೋದು ಬೇಡ.